ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಈ ಫೋಟೋಗಳನ್ನು ನೋಡ್ತಾ ಇದ್ದಿರಲ್ಲ, ಇವರು ಯಾರು ಕೂಡ ಸ್ವತಂತ್ರ ಹೋರಾಟಗಾರರಲ್ಲ. ದರ್ಶನ್ ರವರು ಈಗ ಕೊಲೆ ಮಾಡಿಸಿದ್ದಾರೆ ಎನ್ನಲಾದ ಆರೋಪದಲ್ಲಿ ಬಂಧಿತರಾಗಿರೋ ಆರೋಪಿಗಳು ಇವರೆಲ್ಲರೂ ಸೇರ್ಕೊಂಡು ಬರ್ಬರವಾಗಿ ಮಾರಣಾಂತಿಕವಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರೋರು. ಕಾರ್ತಿಕ್ ಅಲಿಯಾಸ್ ಕಪ್ಪೆ ಹೆಸರೇ ನೋಡಿ, ಈತ ಫ್ಯಾನ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಅಂತೆ. ದರ್ಶನ್ ಫ್ಯಾನ್ಸ್ ಬಳಗದ ಅಧ್ಯಕ್ಷ ಈತನೂ ಕೂಡ ಶಾಮೀಲಾಗಿದ್ದ. ಇವರೆಲ್ಲರೂ ಕೂಡ ಪ್ಲ್ಯಾನ್ ಮಾಡಿ ಆತನನ್ನು ಮರ್ಡರ್ ಮಾಡಿರೋದು. ಈತ ರಾಘವೇಂದ್ರ ಚಿತ್ರದುರ್ಗದಿಂದ ಆತನನ್ನು ಕರೆ ತಂದವನು. ಆತನಿಗೆ ಮರಳು ಮಾಡಿ ನಾನು ಕರ್ಕೊಂಡು ಹೋಗ್ತೀನಿ ನಿನಗೆ ಎಲ್ಲೋ ಅಂತ ಹೇಳಿ ಆತನನ್ನು ಕಿಡ್ನಾಪ್ ಮಾಡಿ ಕರ್ತನ್ನಲ್ಲ, ಈತನೇ ರಾಘವೇಂದ್ರನೇ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಂತ ಈತ. ದರ್ಶನ್ ರವರ ಮಾತಿಗೆ ನಾನು ಮಾಡಿಬಿಡ್ತೀನಿ ಬಿಡೋಣ ಅಂತ ಕರ್ಕೊಂಡು ಬಂದಿದ್ದಾನೆ. ಈತ ನಂದೀಶ. ಈತನನ್ನು ರೇಣುಕಾ ಸ್ವಾಮಿಯನ್ನು ಹೆಚ್ಚಾಗಿ ಹೊಡೆದವರಲ್ಲಿ ಈತನ ಪಾಲುದಾರಿಕೆ ಜಾಸ್ತಿ ಆಗಿದೆ. ಜೊತೆಗೆ ಸ್ಕಾರ್ಪಿಯೋ ಗಾಡಿಯಲ್ಲಿ ರೇಣುಕಾ ಸ್ವಾಮಿಯ ಮೃತದೇಹವನ್ನು ತೆಗೆದುಕೊಂಡು ಹೋದವರಲ್ಲೂ ಕೂಡ ಈತ ಪಾಲುದಾರ. ಜೊತೆಗೆ ಸುಮನಹಳ್ಳಿಯಲ್ಲಿರ್ತಕ್ಕಂಥ ಆ ಒಂದು ಮಹಾ ಕಾಲುವೆ ಇದೆಯಲ್ಲ, ರಾಜಕಾಲುವೆ, ಅಲ್ಲಿ ಬಿಸಾಕಿದ್ದು ಈತನೇ. ಈತ ಲಕ್ಷ್ಮಣ್. ನೀವೆಲ್ಲ ನೋಡಿರ್ತೀರ, ಹೆಚ್ಚಾಗಿ ದರ್ಶನ್ ರವರು ಎಲ್ಲೇ ಹೋಗಲಿ ಆ ದರ್ಶನ್ ರವರ ಹಿಂದೆನೇ ಇರ್ತಾರೆ. ತುಂಬ ಕ್ಲೋಸೆಸ್ಟ್ ಸರ್ಕಲಲ್ಲಿ ಲಕ್ಷ್ಮಣ್ ಅವರ ಹೆಸರು ಕೇಳಿಬರುತ್ತೆ. ಯಾಕೆಂದರೆ ದರ್ಶನ್ ರವರ ವಿಚಾರದಲ್ಲಿ ಅವರ ಬರ್ಡೇ ಸಮಾರಂಭಗಳಲ್ಲಿ ಯಾವಾಗಲೂ ಕೂಡ ಅವ್ರ ಫ್ಯಾಮಿಲಿ ಮೆಂಬರ್ನಂತೆ ಇರ್ತಾರೆ ಇವರು ಕೂಡ ಈ ಒಂದು ಕೊಲೆಯ ಕೇಸ್ನಲ್ಲಿ ಇವರ ಹೆಸರು ಕೂಡ ಇದೆ. ಇವರು ಕೂಡ ಆರೋಪಿ ಸ್ಥಾನದಲ್ಲಿದ್ದಾರೆ. ಇನ್ನು ವಿನಯ್ ಬಹಳಷ್ಟು ಕಡೆ ಬಹಳ ಫೋಟೋಸ್ಗಳಲ್ಲಿ, ಜೊತೆಗೆ ದರ್ಶನ್ ರವರ ಕ್ಲೋಸೆಸ್ಟ್ ಸರ್ಕಲಲ್ಲಿರೋ ಒಬ್ಬ ಫ್ರೆಂಡ್ ಈತ. ಜೊತೆಗೆ ಆ ಶೆಡ್ ಇದೆಯಲ್ಲ, ಆ ಶೆಡ್ಗೆ ಕರ್ಕೊಂಡು ಹೋದವನು ಈತನ ಈ ಒಡೆತನದಲ್ಲಿದೆ ಈಗ ಸದ್ಯ. ಈಗ ಅದು ವಿನಯ್ ಅಂತಕ್ಕಂಥವನು. ಜೊತೆಗೆ ಒಂದು ಆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆಯಲ್ಲ, ಅಲ್ಲಿ ಮದ್ಯಪಾನ ಮಾಡಿದ್ರು ಅಂದ್ರಲ್ಲ, ಈತನಿಗೆ ಸೇರಿದ ರೆಸ್ಟೋರೆಂಟ್ ಅದು. ಈತ ಪವನ್ ಅಂತಕ್ಕಂಥವನು. ಈತನಿಂದಲೇ ಶುರುವಾಗಿದ್ದಿದ್ದು ಎಲ್ಲವೂ ಕೂಡ. ಯಾಕೆಂದರೆ ಈತ ಈ ಪವಿತ್ರ ಗೌಡಳಿಗೆ ತುಂಬ ಕ್ಲೋಸ್ ಅಂತೆ. ಮೊದಲು ಈ ಸಮಸ್ಯೆನ ಹಂಚ್ಕೊಂಡಿದ್ದೇ ಪವನ್ ಹತ್ರ. ಪವನ್ನೇ ಒಂದು ಪ್ಲ್ಯಾನ್ ಮಾಡ್ತಾನೆ, ಆತನನ್ನು ಏನು ಮಾಡಬೇಕು, ಹೇಗೆ ಮುಗಿಸ್ಬೇಕು, ಆತನನ್ನು ಬೆಂಗಳೂರಿಗೆ ಕರೆ ತರಲಿಕ್ಕೆ ಯಾವ ಪ್ಲ್ಯಾನ್ ಮಾಡಿದ್ರೆ ಸೂಕ್ತ ಅಂತ. ಅದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಐಡಿಯಾ ಕೊಟ್ಟಿದ್ದೆಲ್ಲ ಈತನೇ. ಈ ಪವನ್ನ ಸಲಹೆ ಮೇರೆಗೆ ನಡೆದಿದ್ದು. ಇನ್ನು ನಾಗರಾಜ್ ನೀವು ನೋಡಿರ್ತೀರ, ದರ್ಶನ್ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಇವರು ಇದ್ದೇ ಇರ್ತಾರೆ. ಇವರು ದರ್ಶನ್ನ ಮ್ಯಾನೇಜರು. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿರ್ಬೋದು ಅಥವಾ ಬೆಂಗಳೂರಿನ ರಾಜರಾಜೇಶ್ವರಿ ಮನೆ ಅಲ್ಲಿ ಆ ಜಾಗದಲ್ಲಿರ್ತಕ್ಕಂಥ ಮನೆಯ ಮುಂಭಾಗ ಇರ್ಬೋದು, ಎಲ್ಲ ಸಂದರ್ಭಗಳಲ್ಲೂ ಅವರ ಫ್ಯಾಮಿಲಿಗೆ ತುಂಬ ಆಪ್ತನಾಗಿರೋ ವ್ಯಕ್ತಿ. ಜೊತೆಗೆ ದರ್ಶನ್ ವ್ಯವಹಾರಗಳನ್ನು ನೋಡಿಕೊಳ್ಳೋದು ಇವರು, ದರ್ಶನ್ ರವರ ಮ್ಯಾನೇಜರ್. ಇವರು ಕೂಡ ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ. 13 ಜನ ಈಗ ಕೇಳಿಬರ್ತಾ ಇರೋದು, ಒಟ್ಟಾರೆಯಾಗಿ 17 ಆರೋಪಿಗಳು. ಕೆಲವರ ಫೋಟೋಸ್ಗಳು ಸಿಕ್ಕಿದೆ, ಹಾಗಾಗಿ ನಾನು ಅವರ ವಿವರಗಳನ್ನು ಕೊಡ್ತಾ ಇದ್ದೀನಿ. ಈ ನಿಖಿಲ್ ನಾಯಕ್ ಇದ್ದಾನಲ್ಲ, ಈತನು ಕೂಡ ದರ್ಶನ್ಗೆ ಆಪ್ತನಂತೆ. ಯಾರೆಲ್ಲ ದರ್ಶನ್ಗೆ ತುಂಬ ಕ್ಲೋಸ್ಡ್ ಆಗಿದ್ದರೋ, ಯಾರೆಲ್ಲ ದರ್ಶನ್ ರವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರೋ ಅವರ ಪಟಾಲಂ ಇದು. ಹಾಗಾಗಿ ಡಿ ಗ್ಯಾಂಗ್ ಅಂತಲೇ ಕರೀತಾ ಇರೋದು. ಒಟ್ಟಾರೆಗೆ ಇನ್ನಷ್ಟು ಏವನ ಆರೋಪಿ ಪವಿತ್ರ ಗೌಡ ಅವ್ರು ಗೊತ್ತೇ ಇದ್ದಾರೆ ನಿಮಗೆ, ಅವ್ರ ಪರಿಚಯವೇ ಬೇಕಾಗಿಲ್ಲ. ಇನ್ನು ಏಟು ಆರೋಪಿಯಾಗಿ ದರ್ಶನ್, ಅವರ ಪರಿಚಯವೂ ಕೂಡ ಇದೆ. ರೇಣುಕಾ ಸ್ವಾಮಿಯನ್ನು ಕರೆ ತಂದು ಕೊಲೆ ಮಾಡೋದರಲ್ಲಿ ಪ್ರಮುಖ ಪಾತ್ರಧಾರಿಗಳು ಇವರೆಲ್ಲರೂ ಕೂಡ ಮಾರಕಾಸ್ತ್ರಗಳಿಂದ ಆತನ ಮೇಲೆ ಹೆಗ್ಗಾಮುಗ್ಗ ಥಳಿಸಿ ಸಾಯಿಸಿರೋದು. ಸದ್ಯದ ಅಪ್ಡೇಟ್ಸ್ಗಳನ್ನು ಕೂಡ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಹೇಳಲೇಬೇಕು. ಈಗ ಸದ್ಯ ದರ್ಶನ್ ರವರಿಗೆ ಯಾವ ಊಟ ಬೇಡ, ಏನು ಬೇಕಾಗಿಲ್ಲ, ನನಗೆ ಅಟ್ಲೀಸ್ಟು ಸಿಗರೇಟ್ ಆದರೂ ಕೊಡ್ರಪ್ಪ ಅಂತ. ಯಾಕೆಂದರೆ ದರ್ಶನ್ಗೆ ಸಿಗರೇಟ್ ಹೊಡೆದೇ ಇರೋಕ್ಕಾಗೋದಿಲ್ಲ, ಗಂಟೆಗೊಮ್ಮೆ ಸಿಗರೇಟ್ ಹೊಡಿತಾಯಿದ್ರು. ಇನ್ನು ಅವರು ಮನೆಯಲ್ಲಿ ನೀವೇನಾದರೂ ಅವರ ವಾಶ್ರೂಮ್ಗೋ ಅಥವಾ ಅವ್ರ ಮನೇಲಿ ಒಳಗೆಲ್ಲರೂ ಹೋಗ್ಬಿಟ್ರೆ ಒಂದು ಬಕೆಟ್ ಪೂರ್ತಿ ಸಿಗರೇಟ್ ಪಫ್ಗಳೇ ಇರುತ್ತಂತೆ. ಯಾಕೆಂದರೆ ಅಷ್ಟು ಸಿಗರೇಟ್ ಸೇರ್ತಾರವರು. ಟೆನ್ಷನ್ಗೆ ಅಥವಾ ವರ್ಕ್ ಪ್ರೆಸರ್ಗೆ ಅದೊಂದು ಚಟವಾಗಿ ಪರಿಣಮಿಸಿದೆ. ಹಾಗಾಗಿ ಸಿಗರೇಟ್ ಇಲ್ಲದೆ ಇದ್ದರೆ ಅವರು ಇನ್ನೊಂದು ಸ್ವಲ್ಪ ಪ್ಯಾನಿಕ್ ಆಗಿಬಿಡ್ತಾರೆ. ಹಾಗಾಗಿ ಪೊಲೀಸ್ ಅಧಿಕಾರಿಗಳಿಗೆ ದರ್ಶನ್ ರವರು ರಿಕ್ವೆಸ್ಟ್ ಮಾಡ್ಕೊಂಡಿರೋದು, ದಯವಿಟ್ಟು ನನಗೆ ನೀವು ಊಟ ಕೊಡದೇ ಇದ್ದರೂ ಪರವಾಗಿಲ್ಲ, ತಿಂಡಿ ಕೊಡದೇ ಇದ್ದರೂ ಪರವಾಗಿಲ್ಲ, ದಯವಿಟ್ಟು ಒಂದು ಸಿಗರೇಟನ್ನಾದರೂ ಕೊಡಿ ಅಂತ. ಆದರೆ ಪೊಲೀಸ್ನವರು ಖಡಾಖಂಡಿತವಾಗಿ ನಿರಾಕರಿಸಿದ್ದಾರೆ. ಎಲ್ರಿಗೂ ಒಂದೇ, ನಾವು ನಿಮಗೂ ಅಷ್ಟೇ ಹೇಳೋದು, ಸಿಗರೇಟನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಈಗಾಗಲೇ ಎಲ್ಲ ಥರದ FSL ವರದಿಗಳನ್ನು ತರಿಸ್ಕೊಳ್ತಾ ಇದ್ದಾರೆ, ಎಲ್ಲ ಥರದ ತನಿಖೆ ನಡೀತಾ ಇದೆ. ಆದರೆ ಇನ್ನೊಂದು ಅಚ್ಚರಿಯಾದ ವಿಷಯವನ್ನು ನಿಮಗೆ ನಾನು ಹೇಳಲೇಬೇಕು. ಯಾಕೆ ಅಂದರೆ ಯಾವಾಗ ಈ ಶೆಡ್ನಲ್ಲಿ ಎಲ್ಲರೂ ಸೇರಿಕೊಂಡು ಹೆಗ್ಗಾಮುಗ್ಗ ತಿಳಿಸಿದ್ರಲ್ಲ, ಆರಂಭದಲ್ಲಿ ಬಂದರು, ದರ್ಶನ್ ಒಂದು ಬೆಲ್ಟ್ಲಿಂದ ಹೊಡೆದ್ರು, ಇನ್ನು ಮುಂದೆ ಈ ರೀತಿ ಮಾಡಬಾರ್ದು, ಕಳಿಸ್ಕೊಂಡು ನಿನ್ನ ಮುಂದೆ ಕಾಣಿಸ್ಕೊಳ್ಬೇಡ, ಏನಾದರೂ ಊಟ ಮಾಡಿ ಹೋಗ್ತಾರು, ತಿರುಗಿ ನೋಡ್ದ ಹಾಗೆ ಅಂದು ಹೋಗ್ಬಿಟ್ರಂತೆ. ಅದಾದಮೇಲೆ ದರ್ಶನ್ ಅಣ್ಣನ ಇಂಪ್ರೆಸ್ ಮಾಡಲಿಕ್ಕೆ, ಅಣ್ಣನಿಗೆ ಇನ್ನೊಂದು ಸ್ವಲ್ಪ ನಾವು ಒಳ್ಳೆಯವರು ಅಂತ ಅನಿಸ್ಕೊಳ್ಳಿಕ್ಕೆ, ಅಣ್ಣನ ಆಪ್ತ ವಲಯದಲ್ಲಿ ನಾವು ಗುರುತಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಉಳಿದವರು ಎಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಹಲ್ಲೆಯನ್ನು ಮಾಡಿದ್ದಾರಂತೆ. ಹಾಗಾಗಿ ಆತನ ಮೇಲೆ ಆ ರೀತಿಯಾದಂಥ
ಪೆಟ್ಗಳು ಬಿದ್ದಿದ್ದಾವೆ ಅನ್ನೋದು. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು, ಅಥವಾ ಇಲ್ಲಿ ದರ್ಶನ್ ರವರನ್ನ ಸೇಫ್ ಮಾಡಲಿಕ್ಕೆ ಲಾಯರ್ ಕೊಟ್ಟಿರ್ತಕ್ಕಂಥ ಸಲಹೆಗಳ ಮೇಲೆ ಮಾತನಾಡ್ತಾ ಇದ್ದಾರಾ, ಅಥವಾ ಪೊಲೀಸ್ನವ್ರಿಗೆ ಈ ರೀತಿಯಾಗಿ ಚಳ್ಳೆ ಹಣ್ಣು ತಿನ್ನಿಸ್ಲಿಕ್ಕೆ ದರ್ಶನ್ ರವ್ರನ್ನ ಒಂದು ಕಡೆ ಸೇಫ್ ಮಾಡಿ ಇವರೆಲ್ಲರೂ ಕೂಡ ಮತ್ತೆ ಸಿಗಾಕೊಳ್ಳಿಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರಾ ಗೊತ್ತಿಲ್ಲ. ಬಟ್ ದರ್ಶನ್ ಅಣ್ಣನ ಇಂಪ್ರೆಸ್ ಮಾಡಲಿಕ್ಕೆ ದರ್ಶನ್ ಹೋದ ಮೇಲೆ ಈ ರೀತಿಯಾಗಿ ಮಾರಾಮಾರಿ ಹೊಡೆದಾಟಗಳಿಂದ ಎಲ್ಲರೂ ಸೇರಿಕೊಂಡು ಆತನಿಗೆ ಹೊಡೆದಿರೋದು. ಇದು ಸದ್ಯದ ಅಪ್ಡೇಟ್ಸ್. ಒಂದು, ದರ್ಶನ್ಗೆ ಸಿಗರೇಟ್ ಬೇಕು, ಟೆನ್ಷನ್ ಆಗ್ತಿದ್ದಾರೆ, ಅವ್ರಿಗೆ ಊಟದ ಅಗತ್ಯ ಇಲ್ಲ. ದಿನ ಅವರು ಒಂದು ಸ್ವಲ್ಪ ಆಲ್ಕೋಹಾಲ್ ಡ್ರಿಂಕ್ ಮಾಡ್ತಿದ್ರು, ಈಗ ಡ್ರಿಂಕ್ಸು ಇಲ್ಲ, ಇತ್ತ ಸಿಗರೇಟು ಇಲ್ಲ. ಇವೆಲ್ಲವೂ ಕೂಡ ಕೇಳಿಬರ್ತಾ ಇರೋದು. ಹಾಗಾದರೆ ಏನೆಲ್ಲ ಇವತ್ತಿನ ಬೆಳವಣಿಗೆಗಳಲ್ಲಿ ಏನೆಲ್ಲ ಆಯಿತು ಅನ್ನೋದು ಇನ್ನೊಂದು ಅಚ್ಚರಿಯ ಮಾಹಿತಿ ಕೇಳಿಬರ್ತಾ ಇರೋದು. ಯಾವಾಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮೃತದೇಹ ಸಿಕ್ಕ ಮೇಲೆ ತನಿಖೆಯನ್ನು ಶುರು ಮಾಡ್ತಾರಲ್ಲ, ಜೂನ್ 10 ಸಂಜೆ 7 ಗಂಟೆ ಸುಮಾರಿಗೆ 3 ಜನ ಬಂದು ಸರೆಂಡರ್ ಆಗ್ತಾರೆ. ಒಂದು ರಾಘವೇಂದ್ರ, ಆರಂಭದಲ್ಲಿ ಹೇಳಿದ್ನಲ್ಲ ಚಿತ್ರದುರ್ಗದಿಂದ ಕರೆತಂದವನು ಆತ. ಇನ್ನೊಬ್ಬ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅಂತ ಹೇಳಿ ಕರೀತಿರಲ್ಲ, ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಆತ. ಇನ್ನೊಬ್ಬ ಕೇಶವ ಮೂರ್ತಿ. ಈ 3 ಜನನು ಬಂದು ಸರೆಂಡರ್ ಆಗ್ತಾರೆ. ನಾವೇ ಕೊಲೆ ಮಾಡಿ ಬಿಸಾಡಿದ್ದೀವಿ, ಮೊದಲು ಹಣಕಾಸಿನ ವಿಚಾರಕ್ಕೆ ಆತನನ್ನು ತೆಗೆದುಕೊಂಡು ಹೋಗಿ ಬಿಟ್ವಿ ಅಂತ. ಆದರೆ ಯಾವಾಗ ಪೊಲೀಸ್ನವರು ಅಲ್ಲಿ ದರ್ಶನ್ ಬೆಲ್ಟನ್ನು ಯೂಸ್ ಮಾಡಿ ಹೊಡೆದ್ರೆ, ಇಲ್ಲಿ ಪೊಲೀಸ್ನವ್ರು ಯಾವಾಗ ಬೆಲ್ಟ್ ಬಿಚ್ಚಿದ್ರೋ ಅವಾಗ ಒಂದಿಷ್ಟು ಮಾಹಿತಿ ಹೊರಗೆ ಬಂತು. ದೀಪಕ್ ಎಂಬ ವ್ಯಕ್ತಿ ತಲಾ 5 ಲಕ್ಷ ಹಣವನ್ನು ದೀಪಕ್ ಎಂಬ ವ್ಯಕ್ತಿ ಕಡೆಯಿಂದ ಕೊಡಿಸಿದ್ರಂತೆ. ನಿಖಿಲ್ ಹಾಗೂ ಕೇಶವ್ ಮೂರ್ತಿಗೆ ತಲಾ 5 ಲಕ್ಷವನ್ನು ಕೊಟ್ಟಿದ್ದಾರೆ. ಮೊದಲು ದೀಪಕ್ಗೆ 5 ಲಕ್ಷ ಕೊಟ್ಟಿದ್ದಾರೆ, ಅದಾದ ಮೇಲೆ ನಿಖಿಲ್ ಹಾಗೂ ಕೇಶವ್ ಮೂರ್ತಿಗೆ 5 ಲಕ್ಷ ತಲಾ ಕೊಟ್ಟಿದ್ದಾರೆ. ಒಂದು 15 ಲಕ್ಷ ಹಣ ಹೋಗಿದೆ. ಉಳಿದ ಹಣವನ್ನು ನೀವು 3 ಜನನು ಜೈಲಿಗೆ ಹೋದ ಮೇಲೆ ಕೊಡ್ತೀನಿ ಅಂತ ದರ್ಶನ್ ಭರವಸೆ ಕೊಟ್ಟಿದ್ರಂತೆ. ಜೊತೆಗೆ ಈ ಹಣವನ್ನು ಈಗ ಸದ್ಯ ಇಲ್ಲಿ ಬೇಡ, ನಿಮ್ಮ ಹತ್ರ ಇರೋದು ಬೇಡ, ನಿಮ್ಮ ಮನೆಗಳಿಗೆ ಹಣವನ್ನು ಕೊಡಲಿಕ್ಕೂ ಕೂಡ ಭರವಸೆಯನ್ನು ದರ್ಶನ್ ಕೊಟ್ಟಿದ್ರಂತೆ. ಜೊತೆಗೆ ವಾಟ್ಸಪ್ನಲ್ಲಿರ್ತಕ್ಕಂಥ ಸಂದೇಶಗಳು ಕೂಡ ಈಗ ರಿಟ್ರೀವ್ ಮಾಡಿದಾಗ ಗೊತ್ತಾಗಿರೋದು. ಅವರೇ ಮೆಸೇಜ್ಗಳನ್ನು ಮಾಡ್ಕೊಂಡಿದ್ದಾರೆ. ಅಣ್ಣನ ವಿಷಯಕ್ಕೆ ಬಂದರೆ ಬಿಡ್ತಾರಾ, ಅಣ್ಣನ ಸುದ್ದಿಗೆ ಬಂದು ಬಿಡ್ತಾರಾ ಅಂತ. ಇವೆಲ್ಲವುಗಳನ್ನು ನೋಡಿದಾಗ ಗೊತ್ತಾಗುತ್ತೆ ದರ್ಶನ್ ರವರು ಹೊಡೆದಿದ್ದಾರೆ ಅಥವಾ ಅವರು ಹಲ್ಲೆ ಮಾಡಿದ್ದಾರೋ ಅನ್ನೋ ಅನುಮಾನ ಎಲ್ರಿಗೂ ಕೂಡ ವ್ಯಕ್ತವಾಗ್ತಾ ಇರೋದು. ರೇಣುಕಾ ಸ್ವಾಮಿಗೆ ರೇಣುಕಾ ಸ್ವಾಮಿ ಅವರು ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ರಲ್ಲ, ಅದಾದ ನಂತರ ಆದಂಥ ಎಲ್ಲ ಬೆಳವಣಿಗೆಗಳು ಇವು. ಪಟ್ಟಣಗೆರೆ ಅಂತ ಗೋಡೌನ್ಗೆ ಶೆಡ್ಗೆ ಕರ್ಕೊಂಡು ಹೋಗಿ ರಾಘವೇಂದ್ರ ಕರ್ಕೊಂಡು ಹೋಗಿದ್ದು, ಅಲ್ಲಿಂದ ಆತನನ್ನು ಹಗ್ಗದಿಂದ ಕಟ್ಟಾಕಿ ರಿಪ್ಪೀಸ್ ಪಟ್ಟಿ, ಕೋಲ್ಗಳು, ಬೂಟ್ಗಾಲು ಎಲ್ಲದರಿಂದ ಹೊಡೆದ ಗ್ಯಾಂಗು, ಒಟ್ಟಾರೆಯಾಗಿ 13 ಜನರು ಎಲ್ಲರೂ ಕೂಡ ಈಗ ಬಂಧನವಾಗಿದೆ. ಎಲ್ಲರೂ ಕೂಡ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗತ್ತೆ. ಅವರು ಹೊಡೆದಿರ್ತಕ್ಕಂಥ ಕೋಲು, ರಿಪೀಸ್ ಪಟ್ಟಿ, ಹಗ್ಗ ಎಲ್ಲವನ್ನೂ ವಶಪಡಿಸ್ಕೊಂಡಿದ್ದಾರೆ. ಫೋನ್ ಕರೆಗಳ ವಿವರಗಳನ್ನು ಪಡೆದಿದ್ದಾರೆ. ಕಿಡ್ನಾಪ್ ಮಾಡಿದ ಜಾಗದಲ್ಲಿ ಪಂಚನಾಮೆ ಕೂಡ ಆಗಿದೆ. ಆ ಜಾಗದಲ್ಲಿರ್ತಕ್ಕಂಥ ಸಾಕ್ಷಿದಾರವನ್ನು ಕೂಡ ಸಂಗ್ರಹಿಸಿದ್ದಾರೆ. ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಕೂಡ ದರ್ಶನ್ ಪ್ರಭಾವಿ ನಾಯಕ, ಎಲ್ಲೂ ಕೂಡ ಮಿಸ್ಲೀಡ್ ಆಗಬಾರ್ದು, ಎಲ್ಲೂ ಕೂಡ ಸಾಕ್ಷಿಗಳು ನಾಶ ಆಗಬಾರ್ದು. ಆಮೇಲೆ ಕೊಟ್ಟಿರ್ತಕ್ಕಂಥ ಹಣವನ್ನು ಕೂಡ ವಶಕ್ಕೆ ಪಡೆದಿರೋದು, ನಗದು ಹಣವನ್ನು. ಎಲ್ಲರ ಆರೋಪಿಗಳ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ತೆಗೆದುಕೊಂಡು ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು. ಇದು ಸದ್ಯದ ಅಪ್ಡೇಟ್ಸ್. ಇನ್ನು ಮುಂದೆ ಏನಾಗುತ್ತೆ, ಇದರಲ್ಲಿ ಯಾರ್ಯಾರೆಲ್ಲ ಮತ್ತಾರೆಲ್ಲ ಶಾಮೀಲಾಗಿದ್ದರು ಅಂತ. ಜೊತೆಗೆ ಈಗ ಆ ಕಾರ್ನಲ್ಲಿ ವಶಪಡಿಸ್ಕೊಂಡ್ರೋ ಆ ಸ್ಕಾರ್ಪಿಯೋ ಕಾರ್ ಮತ್ತು ಒಂದು ಜೀಪ್ ಇದೆಯಲ್ಲ, ಆ ಜೀಪ್ನಲ್ಲಿ ಆ ಸ್ಕಾರ್ಪಿಯೋ ಕಾರ್ನ ಹಿಂದೆ ಮತ್ತು ಆ ಜೀಪ್ನಲ್ಲಿ ಮದ್ಯದ ಬಾಟ್ಲಿಗಳು ಸಿಕ್ಕಿರೋದು. ಎಲ್ಲರೂ ಕೂಡ ಪಾನಮತ್ತರಾಗಿದ್ದರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನೆಲ್ಲ ಏನೆಲ್ಲ ಬೆಳವಣಿಗೆಗಳಿದೆ, ಮತ್ತೊಮ್ಮೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳು ಏನು ಚೇಂಜಸ್ ಆದರೂ ಕೂಡ ಅದೇ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು, ರಾಕೇಶ್ ಆರುಂಡಿ. ಧನ್ಯವಾದಗಳು. ನಿಮ್ಮ ಕಮೆಂಟ್ಸ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.